ಎಚ್.ಡಿ. ರೇವಣ್ಣ ಅವರಿಗೆ ಫೈನಲಿ ಈಗ ಜಾಮೀನು ಮಂಜೂರಾಗಿದೆ. ಕೆಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಇಲ್ಲಿಯವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ವಿಧಿಸಲಾಗಿತ್ತು. ಅದಾದ ನಂತರ ಈಗ ಅವರು ಅರ್ಜಿ ಸಲ್ಲಿಸಿದರು ಜಾಮೀನಿಗೆ. ಈಗ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಅವರ ಅಭಿಮಾನಿಗಳು. ಹೊಳೆನರಸೀಪುರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಬೆಂಬಲಿಗರು. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನ ಬಳಿಯೂ ಕೂಡ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಗಿದ್ದು, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡುವಂಥದ್ದು ಸರಿನಾ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅವರವರ ಖುಷಿಯನ್ನ ಅವರವರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ರೇವಣ್ಣ ಅವರಿಗೆ ಈ ಹೊಳೆನರಸೀಪುರದಲ್ಲಿ ಏನು ರೇವಣ್ಣವ್ರ ಮೇಲೆ ಒಂದು ಕೆಟ್ಟ ಕಳಂಕ ಬಂದಿತ್ತೋ, ಈ ಕಳಂಕ ಇವತ್ತು ನಿವಾರಣೆ ಆಗಿದೆ. ದಯಮಾಡಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ರೇವಣ್ಣನ ಮೇಲೆ ಇಲ್ಲಿ ತಲ್ಲದ ಅದನ್ನ ಕಿಡ್ನಾಪ್ ಪ್ರಕರಣ ವರ್ಷ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಅದು ಮಹಾ ಅಪರಾಧವಾಗುತ್ತದೆ. ಅವ್ರು ಯಾವುದೇ ತಪ್ಪು ಸಹ ಮಾಡಿಲ್ಲ. ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ಶಿಕ್ಷೆ ಆಗಿದ್ದಾರೆ ಅವರು ನಮಗೂ ಸಹ ಅಕ್ಕ ತಂಗಿಯರಿದ್ದಾರೆ. ಅವ್ರು ಯಾರು ಇದನ್ನ ಈ ಕೇಸ್ನಲ್ಲಿ ಆಗಿದ್ದಾರೆ ಅವ್ರಿಗೆ ಮಾಡಲಿ ಸರ್. ಅದರಿಂದ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ. ನಮ್ಗೆಲ್ರಿಗೂ ಖುಷಿ ಆಗಿದೆ. ಇದು ನಮ್ಮ ಇಡೀ ಹೊಳೆನರಸೀಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ. ನಮ್ಮ ಬಾಸ್ನ ಎಚ್.ಡಿ. ರೇವಣ್ಣನವ್ರನ್ನ ಇದೇ ಸರ್ಕಲ್ನಲ್ಲಿ ಅವರು ಕಟ್ಟೋಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕೆಟ್ಟ ಕಳಂಕವಾಗಿದೆ ಅದನ್ನೆಲ್ಲ ಅಳಿಸ್ತೀವಿ. ಅವರು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿರ್ತೀವಿ. ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಕೂಡ ಹಾಸನ ಜಿಲ್ಲೆಯ ಜನತೆಗೆ ತುಂಬ ಸಂತೋಷ ಆಗಿರ್ತಕ್ಕಂಥ ವಿಚಾರ. ಇವತ್ತೇನು ಅವ್ರನ್ನ ಈ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಸಿರ್ತಕ್ಕಂಥ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ. ಅದು ಯಾರ್ದೋ ಒಂದು ಕಟ್ಪಾಡಿಗೆ ಅವರು ಆ ಥರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು SIT ಅವರು ಬಂಧಿಸಿ ಈ ಥರದಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಯಾವುದೇ ಕೂಡ ರೇವಣ್ಣ ಸಾಹೇಬರಲ್ಲಿ ತಪ್ಪು ಎಸಗಿಲ್ಲ ಅಂಥೇಳಿ ನಾವು ಇಡೀ ನಮ್ಮ ತಾಲೂಕು ಜಿಲ್ಲೆಯವರು ಕೂಡ ನಾವು ಒತ್ತಾಯ ಮಾಡ್ತೀವಿ. ರೇವಣ್ಣವ್ರದ್ದು ಇದರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣ್ತಾ ಇಲ್ಲ. ಸುಮ್ಮನೆ ವಿನಾಕಾರಣ ಕೂಡ SIT ಅವರು ಅವ್ರನ್ನ ಬಂಧಿಸಿ ಈ ಥರ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಹೊರತು ಅದರಲ್ಲಿ ರೇವಣ್ಣ ಸಾಹೇಬ್ರದ್ದು ಯಾವುದೇ ಥರದ ಕೈವಾಡ ಇಲ್ಲ. ಅವ್ರು ಯಾವುದಾದ್ರು ಕೂಡ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಇವತ್ತು ಸಾವಿರಾರು ಜನಕ್ಕೆ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ರೇವಣ್ಣವರು. 30 ವರ್ಷಗಳಲ್ಲಿ ಏನು ರಾಜಕಾರಣ ಮಾಡ್ಕೊಂಡ್ಬಂದಿರೋ ರಾಜಕಾರಣದಲ್ಲಿ 31 ಸಣ್ಣ ಕಪ್ಪು ಚುಕ್ಕೆ ಅವರಲ್ಲಿ ಇರಲಿಲ್ಲ. ಅಂಥ ಒಂದು ಇದನ್ನೆಲ್ಲ ಅವ್ರನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಮಣಿಸ್ಬೇಕು ಅಂತೇಳಿ ಈ ರಾಜಕೀಯ ಷಡ್ಯಂತ್ರನ ಮಾಡಿ ಇವತ್ತು ರೇವಣ್ಣವ್ರನ್ನ ಸಿಗಿಸ್ಲಿಕ್ಕೆ. ನನ್ನ ಸಹೋದ್ಯೋಗಿ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ಪ್ರಕರಣದಲ್ಲಿ ಅವರು ಇನ್ನೂ ಕೂಡ ಖುಲಾಸೆ ಆಗಿಲ್ಲ. ಅವರಿಗೆ ಸಿಕ್ಕಿರುವಂಥದ್ದು ಮಧ್ಯಂತರ ಜಾಮೀನು ಮಾತ್ರ ಸಿಕ್ಕಿರೋದೀಗ, ರಿಲೀಫ್ ಸಿಕ್ಕಿದೆ. ಈ ವಿಚಾರದಲ್ಲಿ ಸಂಭ್ರಮ ಮಾಡುವಂಥದ್ದು ಬಿಡೋದು ಅವರವರ ಬೆಂಬಲಿಗರು ಅಭಿಮಾನಿಗಳಿಗೆ ಬಿಟ್ಟಂತಹ ವಿಚಾರ. ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಅವರೇ ನಿರ್ಧಾರ ಮಾಡ್ಕೊಳ್ತಾರೆ. ಬಟ್ ಯಾವ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಇವತ್ತು ಜಾಮೀನು ಸಿಕ್ಕ ನಂತರ ಹೊಳೆನರಸೀಪುರದಲ್ಲಿ? ಅರುಣ್, ಏನು KR ನಗರದ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜೈಲುವಾಸ ಅನುಭವಿಸ್ತಾ ಇದ್ರು. ಅವರಿಗೆ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದ್ದು ಅವರಿಗೆ ಜಾಮೀನು ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಕುತೂಹಲ ಅವರ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ತಕ್ಷಣವೇ ಹೊಳೆನರಸೀಪುರದಲ್ಲಿ JDS ಕಾರ್ಯಕರ್ತರು ಅವರು ಅಭಿಮಾನಿಗಳು ಸಂಭ್ರಮವನ್ನು ಆಚರಿಸಿದ್ದಕ್ಕೂ ಏನು ಹೊಳೆನರಸೀಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಅಲ್ಲದೆ ಎಚ್.ಡಿ. ದೇವೇಗೌಡರು ಹಾಗೂ ರೇವಣ್ಣ ಪರವಾಗಿ ಘೋಷಣೆಗಳನ್ನು ಸಹ ಕೂಗಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಪೊಲೀಸರು ಏನು ಅಲ್ಲಿಂದ ನೆರೆದಿದ್ದವರನ್ನ ಎಲ್ಲರನ್ನು ಕಳಿಸ್ತಾ ಇದ್ರು. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಹೊಳೆನರಸೀಪುರ ಪಟ್ಟಣದ ಗಾಂಧಿ ಬಜಾರ್ ವೃತ್ತ. ಏನು ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಜಮಾಯಿಸಿದಂತಹ ಅವರ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸ್ತಾರೆ. ಆ ನಂತರದಲ್ಲಿ ಘೋಷಣೆಗಳನ್ನು ಸಹ ಕೂಗಿಸ್ತಾರೆ. ಏನು ಹೊಳೆನರಸೀಪುರ ಕ್ಷೇತ್ರ ಈಗ ಸೂಕ್ಷ್ಮವಾದಂತಹ ಕ್ಷೇತ್ರವಾಗಿರೋದ್ರಿಂದ ಯಾವುದಾದ್ರೂ ಅಹಿತಕರ ಘಟನೆ ನಡೀತದೆ ಅಂತ ಹೇಳಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಗಾಂಧಿ ಬಜಾರ್ ವೃತ್ತದಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಯಾವಾಗ ಪಟಾಕಿಯನ್ನು ಹೊಡೆದ್ರು ಆಗ ಯಾವ್ದಾದ್ರು ಘರ್ಷಣೆಗಳು ಅಥವಾ ಯಾವ್ದಾದ್ರು ಏನು ಗಲಾಟೆಗಳು
ಘಟನೆಗಳಾಗ್ತವೆ ಹಿನ್ನೆಲೆಯಲ್ಲಿ ಅಲ್ಲಿ ನೆರೆದಿದ್ದವ್ರನ್ನ ಎಲ್ಲರನ್ನೂ ಸಹ ಕಳುಹಿಸಿದ್ರು. ಇದೇ ಪಟಾಕಿ ಸಿಡಿಸಂಥ ವಿಚಾರದಲ್ಲಿ ಪಟಾಕಿ ಸಿಡಿದ ಓರ್ವನನ್ನು ಸಹ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿರುವುದು ಅವರ ಅಭಿಮಾನಿಗಳಿಗೆ ಅತಿಯಾದಂತಹ ಒಂದು ಸಂತೋಷವನ್ನು ಉಂಟು ಮಾಡಿದೆ. ಯಾಕೆಂದರೆ ಅವರು ಜೈಲು ವಾಸ ಅನುಭವಿಸ್ತಿದ್ದಕ್ಕೆ ಇಲ್ಲಿ ಅಭಿಮಾನಿಗಳು ಒಂದು ರೀತಿ ಆತಂಕಕ್ಕೀಡಾಗಿದ್ರು, ಒಂದು ರೀತಿ ಮೌನಕ್ಕೆ ಜಾರಿದ್ದು. ಆದರೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರಿಗೆ ಜಾಮೀನು ಸಿಕ್ಕಿರುವುದು ಅವರಿಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಹಾಗಾಗಿ ಹೊಳೆನರಸೀಪುರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಘೋಷಣೆ ಕೂಡಿ ಸಂಭ್ರಮಾಚರಣೆ ಮಾಡಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.